ನಮಸ್ಕಾರಗಳು. ಹರೇ ನಮ ನಮಸ್ಕಾರ ಆಚಾರ್ಯ. ಏಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಛೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿಂ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಧೀನ ಪ್ರಕೃತಿತಯ ಅಂತರಾಯ ವಿಧುರೂಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಈಗ 83ನೇ ಶ್ಲೋಕ. ಹಯಗ್ರೀವ ದೇವರಿಗೂ ಮತ್ತೆ ಈ ಮಧುಕೈಟವರೆಗೂ ಆದ ಯುದ್ಧ ಪ್ರಸಂಗ ಏನಿದೆ ಅದನ್ನ ವರ್ಣಿಸ್ತಾ ಇದ್ದಾರೆ. ಕೊನೆಗೆ ಫಲಶ್ರುತಿನ ಹೇಳ್ತಾರೆ. ಇಂಥ ಯುದ್ಧವನ್ನ ಚಿಂತಿಸಿದ್ರೆ ಈ ತರ ಇವರಿಬ್ಬರಿಗೂ ಯುದ್ಧ ಆಯ್ತು, ಮಧುಕೈಟವರೆಗೂ ಮತ್ತೆ ಹಯಗ್ರೀವ ಯುದ್ಧ ಆಗಿ ಕೊನೆಗೆ ಅವರ ನಿಗ್ರಹ ಆಗಿದೆ ಘಟನೆಯನ್ನ ಅನುಸಂಧಾನ ಮಾಡಿದ್ರೆ ಏನು ಫಲ ಅಂತ ಅದನ್ನು ತಿಳಿಸ್ತಾರೆ. ಈಗ 83ನೇ ಶ್ಲೋಕವನ್ನ ನೋಡೋಣ. ಶಂಖ ಚಕ್ರ ಗದಾದ್ಯುಧಾಯುಧೈಃ ಶಾರ್ಂಗ ಸಂಜ್ಞಿತ ಧನುಃ ಪ್ರವರೇಣ ಬಾಣಪೂಗಸಹಿ ತಾಕ್ಷಯತೂಣೀ ಭ್ಯಾಮುಪಾಗಮ ತಥಾ ಅಬ್ಧಿಷು ಮಧ್ಯೆ. ಬಿಡಿಸ್ಕೊಳ್ಳೋದು ಬಾಣಪೂಗ ಸಹಿತ ಅಕ್ಷಯತೋಣಿಭ್ಯಾಂ ಉಪಾಗಮತ ಅಥ ಅಬ್ಧಿಷು ಮಧ್ಯೆ ಅಂತ ಹೀಗೆ ಬಿಡಿಸ್ಕೊಳ್ಳೋದು.
ಮಧುಕೈಟಭರ ನಿಗ್ರಹ ಮಾಡ್ಲಿಕ್ಕೆ ಹಯಗ್ರೀವ ದೇವರು ಬಂದಿದ್ದಾರೆ. ಹೇಗ್ ಬಂದ್ರು ಅವರು ಅಂದ್ರೆ ಶಂಖ ಚಕ್ರ ಗದಾದಿ ಆಯುಧೈಹಿ ಇಷ್ಟೆಲ್ಲ ಆಯುಧವನ್ನ ಎತ್ತುಕೊಂಡು ಬಂದಿದ್ದಾರೆ. ಉದ್ಯದ ಆಯುಧೈಹಿ ಅಂತ ಹೇಳಿದ್ದಾರೆ. ಉದ್ಯತ್ ಆಯುಧೈಹಿ, ಉದ್ಯದ ಆಯುಧೈಹಿ ಅನ್ನೋದಕ್ಕೆ ಏನರ್ಥ? ಉತ್ಕೃಷ್ಟವಾದ ಆಯುಧ. ಸಾಮಾನ್ಯವಾಗಿ ಶಂಖ ಚಕ್ರ ಗದೆ ಅಂದ್ರೆ ನಾವು ಚಿಕ್ಕ ಚಿಕ್ಕದು ಹಾಗಲ್ಲ, ಅವರ ಆಕಾರ ತುಂಬಾ ದೊಡ್ಡದು ಹಯಗ್ರೀವ ದೇವರದ್ದು. ಅದ್ರ ಮುಂದೆ ಹೇಳ್ತಾರೆ ಅಷ್ಟು ದೊಡ್ಡ ಆಕಾರದಲ್ಲಿ ದೊಡ್ಡ ದೊಡ್ಡ ಆಯುಧಗಳನ್ನ ಹಿಡ್ಕೊಂಡು ಬಂದಿದ್ದಾರೆ. ಅಂತ ಆಯುಧವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಶಂಖ ಚಕ್ರ ಗದಾದಿ ಉದ್ಯದ ಆಯುಧ ಅಂತ ಇಷ್ಟೆಲ್ಲ ಆಯುಧಗಳನ್ನ ತಗೊಂಡ್ ಬಂದಿದ್ದಾರೆ. ಇಲ್ಲಿ ಎರಡು ಪಾಠ ಇದೆ ಈ ಪದದಲ್ಲಿ. ಒಂದು ಶಂಖ ಚಕ್ರ ಗದಾದಿ ಉದಾಯುಧೈಹಿ ಅಂತ ಇದೆ, ಉತ್ ಆಯುಧೈಹಿ ಅಂತ ಒಂದು ಪಾಠ, ಇದು ಉದ್ಯದ ಆಯುಧೈಹಿ ಅಂತ ಇನ್ನೊಂದು ಪಾಠ ಎಲ್ಲಿದೆ. ಇನ್ನು ಜೊತೆಗೆ ಏನೇನ್ ತಗೊಂಡ್ ಬಂದು ಯುದ್ಧಕ್ಕೆ? ಶಾರ್ಂಗ ಸಂಹಿತ ಧನುಪ್ರಭೇಣ, ಶ್ರೇಷ್ಠವಾದ ಶಾರ್ಂಗ ಅನ್ನೋ ಧನುಸ್ಸನ್ನ ತಗೊಂಡ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಒಂದಿಷ್ಟು ಬಾಣಗಳು ಇದೆ, ಮತ್ತೆ ಅಕ್ಷಯವಾದ ಬತ್ತಳಿಕೆ ಅಂದ್ರೆ ಅದು ಕೂಡ ಇದೆ. ಅದು ಖಾಲಿ ಆಗೋದು ಆ ಬತ್ತಳಿಕೆ. ಆ ರೀತಿ ಬಾಣ ಪೂಗ, ಬಾಣಾನಾಂ ಪೂಗ, ಪೂಗ ಅಂದ್ರೆ ಸಮೂಹ ಅಂತ ಅರ್ಥ, ಬಾಣಗಳ ಗುಂಪು. ಹಾಗೆ ಅಕ್ಷಯ ತೂಣಿ ಅಂತ ಹೇಳ್ತಾರೆ. ತೂಣಿ ಅಂದ್ರೆ ಆ ಬತ್ತಳಿಕೆ, ಅದು ಅಕ್ಷಯ, ಎಂದಿಗೂ ಖಾಲಿ ಆಗೋದೇನದು. ಅಂತ ಒಂದು ಅಕ್ಷಯವಾದ ತೂಣಿ ಅಂದ್ರೆ ಈ ಎರಡು ಬತ್ತಳಿಕೆ ಏನಿದೆ ಅದನ್ನ ತಗೊಂಡ್ ಬಂದಿದ್ದಾರೆ. ಅದು ಸೀದಾ ಎಲ್ಲಿ ಬಂದಿದ್ದಾರೆ? ಅಬ್ಧಿಷು ಮಧ್ಯೆ ಉಪಾಗಮತ, ಸಮುದ್ರದ ಮಧ್ಯಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಸಮುದ್ರದಲ್ಲಿ ಇವರು ಯುದ್ಧ, ಹಯಗ್ರೀವ ದೇವರಿಗೂ ಮತ್ತೆ ಮಧುಕೈಟಭರಿಗೂ. ಇಷ್ಟೆಲ್ಲ ಆಯುಧಗಳನ್ನು ತಗೊಂಡು ಬಂದ ಹಯಗ್ರೀವ ದೇವರ ರೂಪವನ್ನ ವರ್ಣಿಸಿದರು. ಇದಾಗಿ ಮುಂದಕ್ಕೆ 84ನೇ ಶ್ಲೋಕದಲ್ಲಿ, ಹಾಗೆ 85 ಒಟ್ಟಿಗೆ 2 ಶ್ಲೋಕದಲ್ಲಿ ಆ ಯುದ್ಧ ಹೇಗ್ ನಡೀತು, ಆ ಕಾಲದಲ್ಲಿ ಯಾರ್ಯಾರು ಇದ್ರು, ಇದರೆಲ್ಲ ವರ್ಣನೆ ಮಾಡ್ತಾರೆ. ಅದರ ಮುಂಚೆ ಒಂದು ವಿಷಯ, ಈ ಹಿಂದಿನ ಶ್ಲೋಕದಲ್ಲಿ ಈ ಛಂದೋಭಂಗ ಅಂತ ಇದೆ, ಒಂದು ದೋಷ. ಶ್ಲೋಕವನ್ನ ರಚನೆ ಮಾಡ್ಬೇಕಾದ್ರೆ ಅಕ್ಷರಗಳಲ್ಲಿ ನಿಯಮವಾಗಿ, ಅಂದ್ರೆ 4 ಪಾದ ಇದ್ರೆ ಒಂದು ಶ್ಲೋಕದಲ್ಲಿ ಪ್ರತಿ ಪಾದದಲ್ಲಿ ಇಷ್ಟೇ ಅಕ್ಷರ ಇರ್ಬೇಕು ಅಂತ, ಅದು ಹಿಂದಾಗ ಬಂತಲ್ಲ, ಅದೇ ತರ ಈ 83ನೇ ಶ್ಲೋಕದಲ್ಲೂ ಶಂಖಚಕ್ರ ಗದಾ ಆದಿ ಉದಾಯುಧೈಹಿ ಅಂತ ಒಂದು ಪಾಠ, ಆಗ್ಲೇ ಹೇಳಿದಂತೆ ಶಂಖಚಕ್ರ ಗದಾ ಉದಾಯುಧೈಹಿ ಅಂತ ಒಂದು. ಆ ಉದಾಯುಧೈಹಿ ಅನ್ನೋ ಪಾಠಕ್ಕಿಂತಲೂ ಉದ್ಯದಾಯುಧೈಹಿ ಅನ್ನೋ ಪಾಠ ಸರಿಯಾಗಿದೆ ಅಂತ ಕೆಲವರು ಹೇಳ್ತಾರೆ. ಯಾಕೆ? ಒಂದು ಅಕ್ಷರ ಸರಿಯಾಗಿ ಜಾಸ್ತಿ ಇದೆ, ಯಾಕಂದ್ರೆ 11 ಅಕ್ಷರ ಇರಬೇಕು, 11 ಅಕ್ಷರ ಸರಿ ಹೋಗ್ಬಿಡುತ್ತೆ, ಅದರಿಂದ 10 ಅಕ್ಷರ ಆಗ್ಬಿಡತ್ತೆ, ಅದು ಉದ್ಯದಾಯುಧೈಹಿ ಅಂತ ಹೇಳದೇ ಇದ್ರೆ ಅಂತ. ಅಂದ್ರೆ ವಸ್ತುತಃ ಹೀಗೆ ಬದಲಾಯಿಸೋ ಹಾಗಿಲ್ಲ, ಅಲ್ಲಿ ಏನ್ ಪದ ಇದೆಯೋ ಅದನ್ನ ಹಾಗೆ ಹೇಳ್ಬೇಕು. ಛಂದಸ್ಸಿಗೆ ಸರಿ ಹೋಗತ್ತೆ ಅಂತ ಒಂದು ಅಕ್ಷರನ ಆಚೆ ಈಚೆ ನಾವು ಮಾಡೋ ಹಾಗಿಲ್ಲ, ಅದು ಹೇಗಿದೆಯೋ ಹಾಗೆ ಮಾಡ್ಬೇಕು. ಇಲ್ಲಿ ಪಾಠ ಹೇಳ್ತಿರೋದು ಹಾಗೆ ಉದ್ಯದಾಯುಧೈಹಿ ಅಂತ ಹೇಳಿದ್ದಾರೆ ಅನೇಕ ವ್ಯಾಖ್ಯಾನಕಾರರು. ಅದರಿಂದ ಈ ಪ್ರಶ್ನೆಗೆ ಅವಕಾಶನೇ ಇಲ್ಲ. ನಾವು ಉದ್ಯದಾಯುಧೈಹಿ ಅಂತಾನೆ ಇರೋದ್ರಿಂದ ಅಕ್ಷರ ಅದಕ್ಕೆ ಸರಿಯಾಗಿದೆ. ಎಲ್ಲಾರು ಒಂದು ಕಡೆ ಪಾಠ ಇತ್ತು ಅಂತ ಇವರು ಉಲ್ಲೇಖ ಮಾಡಿದ್ದಾರೆ, ಶಂಖಚಕ್ರ ಗದಾ ದ್ಯುದಾಯುಧೈಹಿ ಅಂತ. ಇಲ್ಲಿ ವ್ಯಾಖ್ಯಾನಗಳೆಲ್ಲ ಗಮನಿಸಿದಾಗ ಇದೆಲ್ಲ ಉದ್ಯದಾಯುಧೈಹಿ ಅಂತ ವರ್ಣಿಸೋದಿದೆ. ಅದರಿಂದ ಯಾವುದೇ ಸಮಸ್ಯೆ ಇಲ್ವೇ ಇಲ್ಲ ಇಲ್ಲಿ, ಅದರಿಂದ ಅಕ್ಷರಗಳು ಸರಿಯಾಗಿ ಇದೆ ಅಂತ ಒಂದು. ಈ ರೀತಿ ತ್ರಿಷ್ಟು ಛಂದಸ್ಸಿನಲ್ಲಿ ಅಕ್ಷರಗಳ ಲೋಪನೂ ಇಲ್ಲ, ಅರ್ಥನೂ ಸರಿಯಾಗಿದೆ. ಅದರಿಂದ ಯಾವುದೇ ಅಕ್ಷರಗಳಲ್ಲಿ ಲೋಪ ಇದೆ ಅಂತ ಶಂಕಿಸುವಂತಿಲ್ಲ. ಯಾಕಂದ್ರೆ ರುಕ್ಮಿಣೀಶ ವಿಜಯ, ಸರಸಭಾರತಿ ವಿಲಾಸ ಈ ತರ ಎಷ್ಟು ಕಾವ್ಯ ಗ್ರಂಥಗಳನ್ನು ಬರ್ತಿದ್ದಾರೆ ಯಾರು ವಾದಿರಾಜ, ಅಂಥವ್ರು ಒಂದು ಛಂದಸ್ನಲ್ಲಿ ಹೀಗೆ ಅಕ್ಷರಗಳನ್ನು ಕಡಿಮೆ ಮಾಡಿ ಹೇಳಿದ್ದಾರೆ, ಅದ್ರಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಅಪ್ರಬುದ್ಧ ಹೇಳಿಕೆ ಇಲ್ಲ. ಇಷ್ಟು ಬರ್ದವ್ರು ಇದನ್ನ ಹೀಗೆ ಹೇಳಿರ್ತಾರೆ ಅನ್ನೋದು ಸಾಧ್ಯ ಇಲ್ಲ. ಏನಾರು ಒಂದು ಉದ್ದೇಶ ಇರುತ್ತೆ, ಹಾಗೆ ಇದ್ದಿದ್ರೆ ಅದು ಸರಿಯಾಗಿರೋದ್ರಿಂದ ಪ್ರಶ್ನೆಗೆ ಅವಕಾಶನೇ ಇಲ್ಲ ಅಂತ ಒಂದು. ಸರಿ, ಇನ್ನು ಮುಂದಿನ ಶ್ಲೋಕದಲ್ಲಿ ಅವರ ಯುದ್ಧದ ವರ್ಣನೆ ಏನಾಯ್ತು ಅನ್ನೋದು ನೋಡೋಣ. 84, 85 ಒಟ್ಟಿಗೆ ಹೇಳ್ತೇನೆ. ತದ್ಯುದ್ಧಂ ಅಭವತ್ ಘೋರಂ ಸಮುದ್ರ ಸಲಿಲೆ ತದಾ
ದೃಷ್ಟ್ವಾ ತತ್ ಖೇಚರಾ ಸರ್ವೇ ದುದ್ರುವುರ್ ಭಯತೋ ದಿಶಃ ನಭಸ್ಥಲಂ ವಿಶಾಲಾಕ್ಷ ವಿಮಾನ ಆಬಲಿಭಿಃ ಸುರಾಃ ಅಲಂ ಚಕ್ರುರ್ ಮಲಯಜೈಃ ಆಕ್ತೋರಸ್ ಸ್ಥಲಮಾಲಿನಃ ತದ್ಯುದ್ಧಂ ಅಭವತ್ ಘೋರಂ. ಘೋರ ಯುದ್ಧ, ಬಹಳ ಭಯಂಕರ ಯುದ್ಧ. ಹಯಗ್ರೀವರಿಗೆ ಮಧುಕೈಟಭರಿಗೆ ನಡೆದ ಯುದ್ಧ. ಅದು ಎಲ್ಲಿ ನಡೀತು? ಸಮುದ್ರ ಸಲಿಲೆ, ಸಮುದ್ರದ ಸಲಿಲ ಅಂದ್ರೆ ನೀರಿನಲ್ಲಿ ನಡೀತು. ಇದನ್ನ ನೋಡ್ಲಿಕ್ಕೆ ಯಾರ್ಯಾರು ಬಂದಿದ್ರು ಯುದ್ಧನ? ದೃಷ್ಟ್ವಾತತ್ ಖೇಚರಾ ಸರ್ವೇ, ಆಕಾಶದಲ್ಲಿ, ಖೇ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವಂತಹ ದೇವತೆಗಳೆಲ್ಲ ತಾವು ಬಂದಿದ್ದಾರೆ ನೋಡ್ಲಿಕ್ಕೆ. ಆದ್ರೆ ಇಲ್ಲೇನ ಹೇಳ್ತಾರೆ, ಖೇಚರಾಹ ದೃಷ್ಟ ಸರ್ವೇ ದುದ್ರುಗುಹು ಅಂತ ಹೇಳ್ತಾರೆ. ಈ ಯುದ್ಧ ನೋಡ್ಲಿಕ್ಕಾಗ್ದೆ ಭಯಂಕರ ಯುದ್ಧನ ಓಡ್ ಹೋಗ್ಬಿಟ್ರು ದಿಕ್ಕು ದಿಕ್ಕುಗಳಿಗೆ. ಯಾಕೆ? ಭಯ ಆಗೋಯ್ತು. ಏನ್ ಯುದ್ಧ, ಕಾದಾಟ. ಆಡ್ತಾ ಇರೋ ಯುದ್ಧ ಇಷ್ಟೇ, ಮಧುಕೈಟಭರು ಹೇಗಿದ್ದಾರೆ ಅಷ್ಟೇ. ನೋಡ್ಲಿಕ್ಕಾಗ್ದೇನೆ ಖೇಚರಾಹ, ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡೋರೆಲ್ಲ ಭಯದಿಂದ ಓಡ್ ಹೋದ್ರು ಅಂತ ಬರ್ತು. ದೇವತೆಗಳಿಗೆ ಯಾಕೆ ಭಯ ಆಗ್ಬೇಕು? ಯಾಕಂದ್ರೆ ಹಿಂದೆ ಶ್ಲೋಕದಲ್ಲಿ ನಾವು ಗಮನಿಸಿದ್ವಿ ಏನಂತ, ಪುಷ್ಪವೃಷ್ಟಿಯನ್ನೆಲ್ಲ ಮಾಡ್ತಾರೆ ಅಂತ ಬಂತು. ಯಾಕಂದ್ರೆ ಯಾವಾಗ ಅಸುರನ ಸಂಹಾರ ಆಯ್ತು ಆಗ ಕುಸುಮ ವರ್ಷಿಭಿ ಅಂತ ಹೇಳಿದ್ರು. ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ರು ಅಂತ. ಮತ್ತೆ ಅಲ್ಲಿ ತನಕ ಇರ್ಲಿಲ್ಲ, ಓಡ್ ಹೋಗ್ಬಿಟ್ಟಿದ್ರು, ಆಮೇಲೆ ಬಂದು ಪುಷ್ಪವೃಷ್ಟಿ ಮಾಡಿದ್ರು. ಹಾಗಾದ್ರೆ ಅದು ಆತರ ಅಲ್ವಂತೆ. ಈ ಖೇಚರ ಅಂತಂದ್ರೆ ಯಾರು, ಅದನ್ನ ಮೊದಲು ನಾವು ತಿಳಿಬೇಕು. ಯಾರು ಓಡ್ ಹೋಗಿತ್ತು ಅಂದ್ರೆ ಸಾಮಾನ್ಯ ದೇವತೆಗಳು, ಅಂದ್ರೆ ಪ್ರಧಾನ ದೇವತೆಗಳಲ್ಲ, ಬ್ರಹ್ಮಾದಿ ದೇವತೆಗಳು ಯಾರಲ್ಲ, ಸಾಮಾನ್ಯ ದೇವತೆಗಳು. ಮತ್ತೆ ಪಕ್ಷಿಣಶ್ಚ ಪಿಶಾಚಾಶ್ಚ, ಪಕ್ಷಿಗಳು ಮತ್ತೆ ಪಿಶಾಚ ಎಲ್ಲ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವಂತವುಗಳೇ. ಅವುಗಳೆಲ್ಲ ಓಡ್ ಹೋಗಿತ್ತು. ಯಾಕೆ ಓಡ್ ಹೋಗಿತ್ತು ಅಂತಂದ್ರೆ ದೃಷ್ಟ್ವಾ ತತ್ ಅಂತ ಹೇಳ್ತಾರೆ. ಈ ಘೋರವಾದ ಯುದ್ಧ ನೋಡಿ ಓಡ್ ಹೋದ್ರ ಅಥವಾ ಇನ್ನೇನಾದ್ರು ಓಡ್ ಹೋದ್ರ ನೋಡಿ ಅಂತಂದ್ರೆ ಅದಕ್ಕೆ ವರ್ಣನೆ ಮಾಡ್ತಾರೆ, ಮಧುರಾಕ್ಷಸಸ್ಯ ಭಯಂಕರ ರೂಪ. ಆ ಮಧು ರಾಕ್ಷಸನ ಭಯಂಕರ ರೂಪ ಏನಿದೆಯಲ್ಲ ಅದನ್ನ ನೋಡಿ ಓಡೋದ್ರು, ತಡಿಲಿಕ್ಕಾಗಿಲ್ಲ. ಅವನಿಗೂ ಅಷ್ಟೇ ಭಯಂಕರ ರೂಪ ಇತ್ತು, ಸಾಧಾರಣ ರೂಪ ಅಲ್ಲ ಅಂತ ಭಯಂಕರ ರೂಪ ನೋಡಿ ಓಡ್ ಹೋಗಿದ್ದಾರೆ. ಒಂದು ಕೆಲವರು ಅವ್ನ ರೂಪ ನೋಡೇ ಓಡ್ ಹೋಗ್ಬಿಟ್ರು. ಕೆಲವರು ಇನ್ ಯುದ್ಧ ಶುರುವಾಯ್ತು, ಆ ಯುದ್ಧ ಪ್ರಸಂಗದ ನಾವ್ ಇರೋದ್ ಬೇಡ ಅಂತ ಓಡ್ ಹೋಗ್ಬಿಟ್ರು. ಅದರಿಂದ ತತ್ ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಮಾಡಿದ್ದಾರೆ. ದೃಷ್ಟ್ವಾ ತತ್ ಅಂದ್ರೆ ಆ ಹಿಂದೆ ಹೇಳಿದ ಯುದ್ಧ ಏನಿದೆಯಲ್ಲ, ತದ್ ಯುದ್ಧಂ ಅಭವತ್ ಘೋರಂ ಅಂತ ಹಿಂದಿನ ವಾಕ್ಯದಲ್ಲಿ ಹೇಳಿದ ಯುದ್ಧ ಇದೆಯಲ್ಲ, ಆ ಯುದ್ಧ ನೋಡಿ ಓಡೋಗ್ಬಿಟ್ರು ಬೇಡ ಅಂತ. ಕೆಲವರು ಹಾಗರ್ಥ ಮಾಡ್ತೇನೆ, ತತ್ ಅಂದ್ರೆ ನಾವು ಬುದ್ಧಿ ಏನಿದೆ ಅಂದ್ರೆ ಆ ದೇಹ ಏನಿದೆ ಮಧುರಾಕ್ಷಸಂದು, ಆ ಮಧುರಾಕ್ಷಸನ ದೇಹವನ್ನು ನೋಡಿ ಓಡ್ ಹೋಗ್ಬಿಟ್ರು. ಯಾಕಂದ್ರೆ ಅವ್ನು ದುಷ್ಟ. ಹೈಗ್ರೀವ ದೇವರ ದೇಹ ನೋಡಿ ಓಡೋ ಅಗತ್ಯ ಇಲ್ಲ, ಯಾಕಂದ್ರೆ ಅವ್ರು ಏನ್ ಮಾಡಲ್ಲ, ಅವ್ರಿಂದ ಏನು ಹಾನಿ ಇಲ್ಲ. ದುಷ್ಟನ ದೇಹ ನೋಡಿ ಓಡೋದು, ಇವನ್ ಏನೇನ್ ಮಾಡ್ಬಿಡ್ತಾರೋ ನಮ್ಗೆ ಅಂತ ಹೆದರಿಕೆ ಅಂತ ಓಡ್ ಹೋಗಿದ್ದಾರೆ ಅಂತ. ಇದೇ ಒಂದು ಪ್ರಶ್ನೆ. ತತ್ ಅನ್ನೋ ಶಬ್ದ ಬಳಸ್ತಾರಲ್ಲ, ಇದನ್ನ ಸರ್ವನಾಮ ಶಬ್ದ ಅಂತ ಕರೀತಾರೆ. ಸರ್ವನಾಮ ಶಬ್ದ ಅಂದ್ರೆ ಅದನ್ನ ಎಲ್ಲರಲ್ಲೂ ಬಳಸ್ಬೋದು. ಜಗತ್ನಲ್ಲಿ ಯಾವುದೇ ವಸ್ತುವಿನ ಬಗ್ಗೆನೂ ಆ ಶಬ್ದ ಬಳಸ್ಬೋದು. ಈಗ ರಾಮ ಅಂತಂದ್ರೆ ಯಾರಿಗ್ ರಾಮ ಅಂತ ಹೆಸರಿದೆ ಅವನಲ್ಲಿ ಮಾತ್ರ ಬಳಸ್ಬೇಕು. ಕೃಷ್ಣ ಅಂದ್ರೆ ಯಾರು ಕೃಷ್ಣನೋ ಅವನಲ್ಲೇ ಬಳಸ್ಬೇಕು. ರಾಮನ ಹೆಸರು ಕೃಷ್ಣನಲ್ಲಿ, ಕೃಷ್ಣನ ಹೆಸರು ರಾಮನಲ್ಲಿ ಬಳಸೋ ಹಾಗಿದೆ. ಅವ್ರವ್ರಿಗೆ ಬೇರೆ ಬೇರೆ ಹೆಸರಿದೆ, ಹಾಗಾಗಿ ಇನ್ನೊಬ್ಬರೆಲ್ಲ ಆ ಹೆಸರು ಬಳಸೋದಿಲ್ಲ, ಅದ್ ಬಳಸೋದಿಲ್ಲ. ಆದ್ರೆ ಈ ಅವನು, ಇವನು, ಎಲ್ಲ ಅಂತೆಲ್ಲ ಈ ತರ ಅರ್ಥ ಬರ್ತಲ್ಲ. ಅವನು ಅಂತಂದ್ರೆ ಯಾರು ಬೇಕಾದ್ರೆ ಆಗ್ಬೋದು. ಅವನು ಅನ್ನೋ ಶಬ್ದ ಅದು ಸರ್ವನಾಮ, ಎಲ್ಲರ ನಾಮ ಆಗ್ಬಿಡುತ್ತೆ ಅಂತ. ಆ ತತ್ ಅಂದ್ರೆ ಅದು ಅಂತ ಅರ್ಥ, ಅಥವಾ ತತ್ ಅಂದ್ರೆ ಇನ್ಯಾವ್ದಾರ, ಅದು ಅನ್ನೋದ್ರಿಂದ ಯಾವ್ದಾದ್ರು ತಗೊಳ್ಬಹುದು. ಅದೇ ತರ ಇಲ್ಲಿ
ದೃಷ್ಟ್ವಾ ತತ್ ಅಂತ ಹೇಳಿದ್ರಿಂದ ತತ್ ಅನ್ನೋ ಶಬ್ದದಿಂದ ಏನಂತ ತಗೊಳ್ಬೇಕು ಅಂತ ಪ್ರಶ್ನೆ. ಯಾಕಂದ್ರೆ ಯಾವ್ದನ್ನಾದ್ರೂ ತಗೊಳ್ಬೋದು, ಅದು ಸರ್ವನಾಮ, ಎಲ್ಲವನ್ನು ಹೇಳುವಂತ ಶಬ್ದ. ಅದಕ್ಕೆ ಹೇಳಿದ್ರು ಹಿಂದೆ ಬಂದಿದ್ದು ಏನಿರತ್ತಲ್ಲ, ಹಿಂದಿನ ವಾಕ್ಯದಲ್ಲಿ ಮುಖ್ಯವಾದ ವಿಷಯ ಅದನ್ನೇ ತಗೊಳ್ಬೇಕು ಅಂತ ಇದೆ ನಿಯಮ ವ್ಯಾಕರಣದಲ್ಲಿ. ಅಂದ್ರೆ ಹಿಂದಿನ ವಾಕ್ಯ ಏನ್ ಬಂದಿದೆ, ತತ್ ಯುದ್ಧಂ ಅಭವತ್ ಘೋರಂ, ಘೋರವಾದ ಯುದ್ಧ ನಡೀತು ಆಗ ಸಮುದ್ರದ ನೀರಿನಲ್ಲಿ ಅಂತ ಬಂತು. ಹಾಗಾದ್ರೆ ಹಿಂದಿನ ವಾಕ್ಯದಲ್ಲಿ ಯಾವ್ದ್ರ ಬಗ್ಗೆ ಸ್ಟ್ರೆಸ್ ಮಾಡಿದ್ದಾರೆ, ಭಾರ ಎಲ್ಲಿ ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಯುದ್ಧದ ಬಗ್ಗೆ, ಘೋರ ಯುದ್ಧ ನಡೀತು ಅಂತ ಅಷ್ಟು. ಹಾಗಾದ್ರೆ ಮುಂದಿನ ವಾಕ್ಯದಲ್ಲಿ ತತ್ ಅಂದ್ರೆ ಯಾವ್ದನ್ನ ತಗೊಳ್ಬೇಕು, ಆ ಘೋರ ಯುದ್ಧನೇ ತಗೊಳ್ಬೇಕು. ಘೋರ ಯುದ್ಧ ನೋಡಿ ಆಗ್ಲಿಲ್ಲ ಅಂತ ಇದು ಒಂದು. ಅಥವಾ ತತ್ ಅಂದ್ರೆ ಅವನ ದೇಹ ನೋಡಿ ಓಡ್ ಹೋದ್ರು ಅಂತ ಅರ್ಥ ಬಂತು. ವಸ್ತುತಃ ಹಿಂದಿನ ಒಂದು ಸಾಲಿನಲ್ಲಿ ದೇಹದ ಬಗ್ಗೆ ಮಾತಾಡ್ಲಿಲ್ಲ. ಅದು ಹಿಂದಿನ ಶ್ಲೋಕಕ್ಕೆ ಹೋದ್ರೆ ಅವರೆಲ್ಲ ಆಯುಧ ತಗೊಂಬಂದಿದ್ದು ಇದೆ ಅಷ್ಟೇ. ಅದು ಹಿಂದಿನ ಶ್ಲೋಕಕ್ಕೆ ಹೋದ್ರೆ ಮಧು ಅಂತ ಬರುತ್ತೆ ಅಷ್ಟೇ, ಅವ್ನ್ ಕೊಂದಿದ್ದು. ಅವ್ನ ದೇಹದ ಬಗ್ಗೆ ಪ್ರಸಂಗನೇ ಇಲ್ಲ. ಮತ್ ಯಾಕೆ ತಗೊಂಡಿದ್ದಾನೆ ಅಂದ್ರೆ ಅದು ಹಿಂದಿನ ವಾಕ್ಯದಲ್ಲಿ ಇದ್ದದ್ದನ್ನೇ ತಗೊಳ್ಬೇಕು ಅಂತಿಲ್ಲ ನಿಯಮ. ಬುದ್ಧಿಲಿ ಏನಿದೆಯೋ ಅದನ್ನೆಲ್ಲ ತಗೊಳ್ತಾರೆ. ಅದೇ ಅವನ ಬಗ್ಗೆ ಗೊತ್ತಲ್ಲ ನಿನಗೆ ಅಂತ ಹೇಳ್ತಾ ಇರ್ತಾರೆ. ಹಿಂದಿನ ವಿಷಯ ಸಂಬಂಧ ಇಲ್ಲ, ಅವನ ಬಗ್ಗೆ ಅಂದ್ರೆ ಇನ್ಯಾರ್ದೋ ಬಗ್ಗೆ ತಲೆಯಲ್ಲಿರೋನ್ ಬಗ್ಗೆ ಹೇಳ್ತಾ ಇರ್ತಾರೆ, ಮಾತಾಡ್ತಾರೆ. ಆತರ ಯಾವುದೇ ಒಂದು ಬುದ್ಧಿಯಲ್ಲಿ ಆ ಸಂದರ್ಭದಲ್ಲಿ ಯಾವುದು ತಲೆಗೆ ಬರುತ್ತೋ ಅಂತ ವಿಷಯನು ಆ ಶಬ್ದದಿಂದ ತಗೊಳ್ಬಹುದು. ಈ ದೃಷ್ಟಿಯಲ್ಲಿ ದೇಹವನ್ನು ತಗೊಂಡ್ರು ಅಂತ. ಅದೇ ದೇಹವನ್ನು ತಗೊಂಡ್ರೆ ತತ್ ಅನ್ನುವ ಶಬ್ದ ಕೂಡಲ್ಲ, ಅದು ಲಿಂಗ ವ್ಯತ್ಯಾಸ ಆಗ್ಬಿಡೆ. ತತ್ ಅಂದ್ರೆ ಅದು ಪುಲ್ಲಿಂಗ ಶಬ್ದ ಅಲ್ಲ, ದೇಹ ಅನ್ನೋದು ಪುಲ್ಲಿಂಗ ಶಬ್ದ. ಅದರಿಂದ ಇವೆಲ್ಲ ಸಮಸ್ಯೆ ಇದೆ. ಅದಕ್ಕೆ ಯುದ್ಧಂ ಅಂತ ತಗೊಳ್ಳೋದು ಭಾಸಿ. ಆ ಯುದ್ಧ ಘೋರವಾದ ಯುದ್ಧ ಅಂತ ಯಾಕಾಯ್ತು ಅಂದ್ರೆ ಆ ದೇಹಗಳು ನೋಡಿ ಹೆದರಿಕೆ. ಏನೋ ಚಿಕ್ಕ ರೂಪ ಹೈಕ್ರಿದೇವ್ದು ಮಧುಕೈಟ ಬರ್ತು ಅಂದ್ರೆ ಆ ರೂಪ ನೋಡ್ಕೊಂಡು ಅಲ್ಲಿ ಮೇಲೆ ಆಕಾಶದಲ್ಲಿ ನಿಂತ್ಕೊಂಡು ನೋಡ್ಬೋದಿತ್ತು. ಆದ್ರೆ ಇವ್ರ ರೂಪ ದೊಡ್ಡ ರೂಪ, ಅದ್ರ ಮುಂದೆ ವರ್ಣಿಸ್ತಾ ಹೋಗ್ತಾರೆ ಎಷ್ಟು ದೊಡ್ಡದಿರತ್ತೆ ಅಂತ. ಅಂಥ ದೊಡ್ಡ ರೂಪ ಇರೋ ಮಧು ರಾಕ್ಷಸನ ನೋಡಿದಾಗ ಹೆದರಿಕೆ ಆಗಿ ಓಡೋಗಿತ್ತು. ಸರಿಯಾಗೇ ಇದೆ. ಅದನ್ನ ದೇಹದ ಆ ಯುದ್ಧ ನೋಡೋದಂದ್ರೆ ಇದರಲ್ಲಿರೋ ಆ ಮಧು ರಾಕ್ಷಸನ ದೇಹ ನೋಡ್ಕೊಂಡು ಓಡೋಗಿದ್ರು ತಾತ್ಪರ್ಯಾರ್ಥ ಇಟ್ಕೊಂಡು ಇಲ್ಲಿ ಹೇಳಿದ್ದಾರೆ ಅಂತ ಅಭಿಪ್ರಾಯ. ಇದನ್ನ ಇಲ್ಲಿ ಯಾವುದೇ ವ್ಯಾಖ್ಯಾನಕಾರರಾಗ್ಲಿ ಇಲ್ಲಿ ಹೇಳಿದ್ದಾರೆ. ಬ್ರಾಕೆಟ್ ಅಲ್ಲಿ ಅದರ ತಾತ್ಪರ್ಯಾರ್ಥ ಅಂತ ಕೊಟ್ಟಿದ್ದಾರೆ ಅಷ್ಟು. ಸರಿ, ಇದು ಪ್ರಧಾನ ದೇವತೆಗಳ ಕಥೆ ಅಲ್ಲ, ಇದು ಬೇರೆ ಪಿಶಾಚ ಪಕ್ಷಿ ಸಾಮಾನ್ಯ ದೇವತೆಗಳ ಬಗ್ಗೆ. ಪ್ರಧಾನ ದೇವತೆಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಅದನ್ನು ವರ್ಣಿಸ್ತಾರೆ. ನಭಸ್ಥಲಂ ಅಂದ್ರೆ ಆಕಾಶ. ಆಕಾಶದಲ್ಲಿ ಎಲ್ಲ ವಿಮಾನದಲ್ಲಿ ಇದಾರಂತೆ ದೇವತೆಗಳು. ಅವ್ರವ್ರ ವಿಮಾನದಲ್ಲಿ ನಿಂತ್ಕೊಂಡಿದ್ದಾರೆ, ನೋಡ್ತಾ ಇದ್ದಾರೆ ಮೇಲಿಂದ. ಅಲಂಚಕ್ರುಹು, ಏನ್ ಸಾಲಾಗಿ ಆಕಾಶದಲ್ಲಿ ವಿಮಾನಗಳು ನಿಂತಿದೆ ಯುದ್ಧ ನೋಡ್ಲಿಕ್ಕೆ. ಮೇಲಿಂದ ಯುದ್ಧ ನೋಡ್ತಾ ಇದ್ದಾರೆ. ಅವರ ದೇಹ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಆ ಎಲ್ಲ ದೇವತೆಗಳು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ. ಭಗವಂತ ಯುದ್ಧ ಮಾಡ್ತಾ ಇದಾರೆ ನೋಡ್ಬೇಕು, ನಾವೆಲ್ಲ ಅಲಂಕಾರ ಮಾಡ್ಕೊಂಡ್ ಬರ್ಬೇಕು. ಎಲ್ಲ ಅಲಂಕಾರ ಮಾಡ್ಕೊಂಡ್ ಬಂದಿದ್ದಾರೆ. ಯಾವ್ದ್ರಿಂದ ಅಲಂಕೃತರಾಗಿದ್ದಾರೆ ಅವರೆಲ್ಲ ಅಂದ್ರೆ ಮಲಯಜೈಹಿ ಆಕ್ತೋರ ಸ್ಥಳ ಮಾಲಿನಃ ಸುರಾಹ ಅಂತ. ಮಲಯ ಅಂದ್ರೆ ಮಲಯ ಪರ್ವತ. ಆ ಮಲಯ ಪರ್ವತದಲ್ಲಿ ಈ ಶ್ರೀಗಂಧದ ಮರಗಳು ಜಾಸ್ತಿ, ಗಾಳಿಗೂ ಜೋರಾಗಿ ಬೀಸ್ತಾ ಇರುತ್ತೆ. ಸುಗಂಧ ಭರಿತವಾದ ಪರ್ವತ ಮಲಯ ಪರ್ವತ. ಆ ಮಲಯ ಪರ್ವತದಲ್ಲಿ ಏನು ಚಂದನಗಳಿದೆ ಶ್ರೀಗಂಧ, ಆ ಶ್ರೀಗಂಧ ಎಲ್ಲ ಇವರ ವಕ್ಷಸ್ಥಳಕ್ಕೆ ಲೇಪನ ಆಗಿದೆ. ಅಂದ್ರೆ ಗಂಧ ಹಚ್ಕೊಂಡಿದ್ದಾರೆ ಅಂತ. ವಕ್ಷಸ್ಥಳದಲ್ಲೆಲ್ಲ ಗಂಧ ಇದೆ. ಅಷ್ಟೇ ಅಲ್ಲ, ಮಾಲೆನೂ ಇದೆ, ಹಾರನೂ ಇದೆ ದೊಡ್ಡದಾಗಿ. ಈ ತರ ಮಲಯಜೈಹಿ ಅಂದ್ರೆ ಮಲಯ ಪರ್ವತದಿಂದ ಹುಟ್ಟಿರುವಂತಹ ಚಂದನ ಏನಿದೆ, ಆ ಚಂದನ ಏನಿದೆ ಅದರಿಂದ ಆಕ್ತ ಅಂದ್ರೆ ಲೇಪನಗೊಂಡಿರೋದು ಅಂತ. ಇದೆಲ್ಲ ಈ ಆಕ್ತ ಅಂತಂದ್ರೆ ಚೆನ್ನಾಗಿ ಲೇಪನ ಆಗಿರೋದಕ್ಕೆ ಅಂತಾರೆ ಆ ಶಬ್ದವನ್ನ. ಇದು ಅಕ್ತಾಹ ಶರ್ಕರಾಹ ಅಂತ ಹೇಳಿ ವೇದದಲ್ಲೆಲ್ಲ ಬರುತ್ತೆ. ತುಪ್ಪದಿಂದ ಲೇಪನ ಮಾಡ್ಬೇಕಾ, ಅಕ್ತ ಅನ್ನೋ ಶಬ್ದದಿಂದ, ಅಥವಾ ಎಣ್ಣೆಯಿಂದ ಲೇಪನನ, ತೈಲದಿಂದಲ, ಘೃತದಿಂದಲ ಅಂತೆಲ್ಲ ಪ್ರಶ್ನೆ ಮಾಡಿ ಘೃತದ ಸ್ತೋತ್ರ ಮಾಡ್ತಾರೆ. ತುಪ್ಪ ಅಂದ್ರೆ ತೇಜೋವೈ ಘೃತಂ, ತುಪ್ಪ ಜಾಸ್ತಿ ಅಂದ್ರೆ ತೇಜಸ್ಸಿನ ಅಭಿವೃದ್ಧಿ ಅಂತ. ಹಾಗಾದ್ರೆ ಅಕ್ತ ಅಂದ್ರೆ ಯಾವ್ದ್ರಿಂದ ಅಂಜನ ಅಂದ್ರೆ ಲೇಪನ ಮಾಡ್ಬೇಕು ಅಂದ್ರೆ ಯಾವ್ದ್ರ ಬಗ್ಗೆ ಹೊಗಳಿರ್ತಾರೋ ಅದನ್ನ ತಗೊಳ್ಬೇಕು ಅಂತ ಅರ್ಥ. ಒಂದು ವೇದದ ಭಾಗದಲ್ಲಿ ಪಾಷಾಣ ಖಂಡ ಇರುತ್ತೆ, ಅಂದ್ರೆ ಕಲ್ಲು, ಶರ್ಕರ ಅಂತ ಅದನ್ನ ಕರೀತಾರೆ. ಆ ಕಲ್ಲಿನ ಮೇಲೆ ಘೃತದ ಲೇಪನ ಮಾಡ್ಬೇಕು, ತುಪ್ಪ ಒಂದು ಯಾಗದಲ್ಲಿ. ಅದು ತುಪ್ಪ ಅಂತ ಹೇಳಲಿಲ್ಲ ಅಲ್ಲಿ, ಯಾವ್ದು ಅಂತ ಹೇಳಿಲ್ಲ, ಲೇಪನ ಮಾಡ್ಬೇಕು ಅಂತಂದ್ರು. ಲೇಪನ ಮಾಡ್ಬೇಕು ಅಂದ್ರೆ ದ್ರವ್ಯ ಆಗಿರ್ಬೇಕು, ಅದು ಗಟ್ಟಿಯ ಪದಾರ್ಥ ಆಗಿರ್ಬಾರ್ದು.
ನೀರಿನ ತರ ಪದಾರ್ಥ ಆಗಿರುತ್ತೆ. ಯಾವುದು ನೀರ ಅಥವಾ ಎಣ್ಣೆನ ಅಥವಾ ತುಪ್ಪನ? ನೀರಾದ್ರೆ ಅದು ಹಾಕ್ತಿದಂಗೆ ಅದು ಹೊರಟೋಗುತ್ತೆ, ಅದು ಲೇಪನ ಅನ್ನಿಸ್ಕೊಡಲ್ಲ ನೀರಿಂದ. ಲೇಪನ ಅಂತಂದ್ರೆ ಅದು ಒಂದು ತುಪ್ಪ, ಒಂದ ತೈಲ, ಘೃತ ತೈಲ, ಯಾವ್ದು ತಗೊಳ್ಬೇಕು ಅಂತ ಪ್ರಶ್ನೆ. ಆಗ ಅಕ್ತಾಹ ಶರ್ಕರಾಹ ಅಂತ ಆ ವಾಕ್ಯದ ಹತ್ತಿರ ತೇಜೋವೈಘೃತಂ ಅಂತ ಒಂದು ವಾಕ್ಯ ಇದೆ. ಅಲ್ಲಿ ತುಪ್ಪದ ಬಗ್ಗೆ ಹೊಗಳಿದ್ದಾರೆ. ಘೃತ ಅಂದ್ರೆ ಅದು ತೇಜಸ್ಸೇ ಘೃತ. ಏನ್ ಕಾಂತಿ ಬರೋದು ತೇಜಸ್ಸಿನಿಂದ, ಇದು ತೇಜಸ್ಸು ಘೃತದಿಂದ ಬರೋದು ಅಂತಲ್ಲ, ತೇಜಸ್ಸು ಘೃತ ಒಂದೇ, ಕಾಂತಿನೇ ಘೃತ ಅಂತ ಅಷ್ಟು ಹೊಗಳೋದು. ಈಗ ಹೇಗೆ ಅಂದ್ರೆ, ಈ ಹಳ್ಳಿಲಿ ಒಬ್ನೇ ಬ್ರಾಹ್ಮಣ ಅಂತ, ಇರೋರು ಬೇಕಾದಷ್ಟು ಜನ ಇದ್ದಾರೆ, ಒಬ್ನೇ ಬ್ರಾಹ್ಮಣ ಅನ್ನೋದ್ರ ತಾತ್ಪರ್ಯ ಏನು? ಮಿಕ್ಕಿದವರು ಬ್ರಾಹ್ಮಣರಾಗಿದ್ರು ಅವರ ಅನುಷ್ಠಾನ ವಿದ್ಯೆ ಯಾವುದೇ ಇಲ್ಲ, ಕಡಿಮೆ ಇದೆ, ಇವನಲ್ಲಿ ಜಾಸ್ತಿ ಇದೆ ಅಂತ ಇವನೊಬ್ನೇ ಅಂತ ಹೇಳ್ಬಿಡೋದು. ಹಾಗೆ ಹೊಗಳಬೇಕಾದ್ರೆ ಕೆಲವು ಸಲ ಹಾಗೆ ಹೇಳೋದಿದೆ. ಆ ತರ ತೇಜೋವೈಕೃತಂ ಅಂತ ಹೇಳಿದೆ. ಅವಾಗ ಅಕ್ತ ಅನ್ನೋ ಶಬ್ದಕ್ಕೆ ಘೃತ ಅಕ್ತ, ಘೃತದಿಂದ ಲೇಪಿತ ಅಂತ ಹೀಗೆಲ್ಲ ನಿರ್ಣಯ ಮಾಡಿದೆ. ಅಕ್ತ ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಹಾಗೆ ಇಲ್ಲಿ ಆಕ್ತ ಅಂತಿದೆ, ಅಕ್ತ ಅದು ಆಕ್ತ, ಇದು ಇನ್ನು ಉಪಸರ್ಗ ಜಾಸ್ತಿ ಅಂದ್ರೆ ಚೆನ್ನಾಗ್ ಗಂಧ ಹಚ್ಕೊಂಡಿದ್ದಾರೆ ಅಂತ ಅರ್ಥ. ಅಂಥ ವಕ್ಷಸ್ಥಳ ಎಲ್ರದು ಮಾಲೆಯನ್ನು ಹಾಕೊಂಡಿದ್ದಾರೆ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ತಮ್ಮ ತಮ್ಮ ವಿಮಾನಗಳಲ್ಲಿ ಅವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತ, ಇದು ಒಂದರ್ಥ. ಇಲ್ಲಿ ವಿಶಾಲಾಕ್ಷ ಅಂತ ಒಂದು ಶಬ್ದ ಬಂದಿದೆ 85ನೇ ಶ್ಲೋಕದಲ್ಲಿ. ನಭಸ್ಥಲಂ ವಿಶಾಲಾಕ್ಷ. ಈ ವಿಶಾಲಾಕ್ಷ ಏನರ್ಥ ಇದಕ್ಕೆ? ಅಕ್ಷ ಅಂದ್ರೆ ಕಣ್ಣು ಅಂತ ಅರ್ಥ. ವಿಶಾಲವಾದ ಅಕ್ಷ, ಕಣ್ಣಿರುವವನ್ಗೆ ವಿಶಾಲಾಕ್ಷ ಅಂತ ಕರೀತಾರೆ. ವಿಶಾಲಾಕ್ಷಿ ಅಂತ ಸಾಮಾನ್ಯ ಪ್ರಸಿದ್ಧ. ಲೋಕದಲ್ಲೆಲ್ಲ ವಿಶಾಲಾಕ್ಷಿ ಅನ್ನೋ ಶಬ್ದವನ್ನು ಕೇಳ್ತಾ ಇರ್ತೀವಿ. ವಿಶಾಲವಾದ ಕಣ್ಣು ಯಾರಿಗಿದೆಯೋ ಅವಳಿಗೆ ವಿಶಾಲಾಕ್ಷಿ ಅಂತ ಕರೀತಾರೆ. ವಿಶಾಲಾಕ್ಷ ಇದೇನಿದು, ಯಾರಿಗೆ ಹೇಳ್ತಾ ಇರೋದಿದು ಅಂತಾಗ, ಇಲ್ಲಿ ಸ್ಪಷ್ಟವಾಗಿ ವ್ಯಾಖ್ಯಾನದಲ್ಲಿ ಏನ್ ಮಾಡಿದ್ದಾರೆ, ವಿಶಾಲಾಕ್ಷ ಅಂತಂದ್ರೆ ಇದು ಅನ್ವಯಿಸೋದು ವಿಮಾನ. ಆ ವಿಮಾನಗಳಿದೆಯಲ್ಲ, ಆ ವಿಮಾನಗಳು ವಿಶಾಲಾಕ್ಷ ಆಗಿತ್ತು ಅಂತ ಹೇಳಿದ್ದಾರೆ. ಇಲ್ಲಿ ಅನ್ವಯ ವಾಕ್ಯದಲ್ಲಿ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ, ಆ ವಿಪ್ರ ಇದಾರಲ್ಲ ಬ್ರಾಹ್ಮಣರ, ಎಡಮುಖ ಬ್ರಾಹ್ಮಣರಿಗೆ ಇದೆಲ್ಲ ಹೇಳ್ತಾ ಇರೋದಲ್ಲ, ಎಡಮುಖ ಶ್ರೋತೃಕ ಪ್ರಕರಣ ಅಂತ ಅವ್ರಿಗೆ ಹೇಳ್ತಾ ಇರೋದಿಲ್ಲ ವಾದಿರಾಜರು. ಹಾಗಾಗಿ ಇಲ್ಲಿ ವಿಶಾಲಾಕ್ಷ ಅಂದ್ರೆ ವಿಶಾಲವಾದ ಕಣ್ಣಿರುವಂತಹ ಎಡಮುಖ ಅಂತ ಹೇಳ್ದಾಗಾಯ್ತು. ವಸ್ತುತಃ ಹೀಗೆ ವಿಶಾಲಾಕ್ಷ ಅನ್ನೋ ಶಬ್ದವನ್ನ ಅಲುಬಡಿಸಿದ್ದಲ್ಲ, ವ್ಯಾಖ್ಯಾನಕಾರ ಹೇಳ್ತಾ ಇರೋದು ಇಲ್ಲಿ ಅಕ್ಷ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಇದೆ. ಅದ್ ಗೊತ್ತಾಗ್ದೇನೆ ಏನಾಗೋಯ್ತು, ಕೆಲವರು ಅರ್ಥ ಮಾಡ್ಬೇಕಾದ್ರೆ ವಿಶಾಲಾಕ್ಷ ಅಂದ್ರೆ ಆ ವಿಪ್ರನಿಗೆ ಎಡಮುಖ ಬ್ರಾಹ್ಮಣಕ್ಕೆ ಹಾಕೊಂಡ್ಬಿಟ್ರು. ಅವ್ರ ಕಣ್ಣು ಚೆನ್ನಾಗಿರ್ಬಾರ್ದು ಅಂತ ಏನಲ್ಲ, ಆದ್ರೆ ಆತರ ಸಂಬೋಧನೆ ಇಲ್ಲೆಲ್ಲೂ ಮಾಡಿಲ್ಲ. ಕರಿಬೇಕಾದ್ರೆ ಪುತ್ರ ಅಂತ ಸಂಬೋಧನೆ ಮಾಡ್ತಾರೆ, ಅವ್ನ ಸೌಂದರ್ಯ ವರ್ಣನೆ ಮಾಡ್ತಾ ಕೂಡಲ್ಲ. ವಾದಿರಾಜರು ಹೇಳ್ತಾ ಉಪದೇಶ ಮಾಡ್ತಾ ಹೇ ವಿಶಾಲಾಕ್ಷ ಅಂತ ಹೇಳ್ತಾ, ಆರ್ಯ ಸೌಮ್ಯ ಹೀಗೆಲ್ಲ ಇರುತ್ತೆ. ನಾವು ಬೇರೆ ಬೇರೆ ಕಡೆ ಮೈತ್ರೇಯರು ವಿದುರರಿಗೆ ಹೇಳೋದ್ ಕೇಳಿರ್ತೀವಿ, ಸೂತ ಪುರಾಣಿಕರು ಶೌನಕರಿಗೆ, ಶೌನಕರು ಸೂತ ಪುರಾಣಿಕರಿಗೆ, ಅಲ್ಲಿ ಶಬ್ದಗಳನ್ನು ಬಳಸ್ತಾ ಬೇರೆ ಬೇರೆ ತರ ಶಬ್ದಗಳನ್ನು ಬಳಸ್ತಾರೆ. ಗುರು ಶಿಷ್ಯ ಭಾವ ಎಲ್ಲಿರತ್ತು, ವಿಶಾಲಾಕ್ಷ ಅಂತೆಲ್ಲ ಬಳಸಲ್ಲ ಹಾಗೆ. ಅದರಿಂದ ವಿಶಾಲಾಕ್ಷ ಅಂದ್ರೆ ಅಲ್ಲಿ ಎಲ್ಲಿ ಎಡವಟ್ಟಾಯ್ತು, ಅಕ್ಷ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲದೆ ಇರೋದ್ರಿಂದ ಎಡವಟ್ಟಾಯ್ತು. ಅದನ್ನ ಕೆಲವ್ರು ಏನ್ ಮಾಡಿದ್ರು, ಹೇ ವಿಶಾಲಾಕ್ಷ ವಿಪ್ರ ಅಂತ ಹೇಳಿ ಮಧ್ಯಕ್ಕೆ ಈ ವಿಶಾಲಾಕ್ಷ ಅನ್ನೋ ಶಬ್ದನ ವಿಪ್ರನಿಗೆ ಅನ್ವಯಿಸ್ತಿದ್ದಾರೆ. ಆತರ ಪುಸ್ತಕದಲ್ಲಿದ್ರೆ ಅದು ತಪ್ಪು, ಅದು ಸರಿ ಇಲ್ಲ. ಏನ್ ಮಾಡ್ಬೇಕದಕ್ಕೆ ಅಂದ್ರೆ, ವಿಶಾಲವಾದ ಅಕ್ಷ ಅನ್ನೋದಕ್ಕೆ ಎಲ್ಲಿ ಅನ್ವಯ ಅಂದ್ರೆ ಕಣಗರಿ ಶ್ರೀನಿವಾಸಾಚಾರ್ಯ ಹೇಳ್ತಾರೆ ಏನಂದ್ರೆ, ವಿಶಾಲೈಹಿ ಅಕ್ಷೈಹಿ ಯುಕ್ತ ವಿಮಾನ ಆವಲಿಭಿ ಅಂತ ಒಂದೇ ಪದಾರ್ಥ. ನಭಸ್ಥಲಂ ವಿಶಾಲಾಕ್ಷ ವಿಮಾನಾವಲಿಭಿ ಸುರಾಹ. ಅಲ್ಲಿ ವಿಶಾಲಾಕ್ಷ ಅಂತ ಬಿಡಿಸಿ ಹೇಳ್ಕೊಟ್ಟಿರ್ತೀವಿ ಅಷ್ಟೇ, ಅದು ವಸ್ತುತಃ ಒಂದೇ ಪದ. ಯಾವುದು? ವಿಶಾಲಾಕ್ಷ ವಿಮಾನಾವಲಿಭಿ, ಒಂದೇ ಪದ. ಅದನ್ನ ಬಿಡಿಸಿ ಹೇಳೋ ಹಾಗಿಲ್ಲ ವಸ್ತುತಃ. ವಿಶಾಲಾಕ್ಷ ವಿಮಾನಾವಲಿಭಿ ಅಲ್ಲ, ವಿಮಾನಕ್ಕೇನು ಕಣ್ಣಿರತ್ತ? ಇಲ್ಲ, ಅದು ವಿಮಾನದ ಕಣ್ಣು ಅಂದ್ರೆ ಅದು ಕಿಟಕಿ ಅಂತ ಅರ್ಥ. ಒಂದ್ ಅರ್ಥ ಮಾಡ್ಬೋದು, ವಿಮಾನದ ಕಿಟಕಿಗಳಿದೆಯಲ್ಲ, ಆ ವಿಮಾನದ ಕಿಟಕಿಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಕಿಟಕಿ. ಹಾಗಾಗಿ ವಿಶಾಲವಾದ ಕಿಟಕಿ ಇರುವಂತಹ ಆ ವಿಮಾನದ ಗುಂಪೇನಿದೆ, ಅಲ್ಲಿ ನಿಂತ್ಕೊಂಡು ದೇವತೆಗಳೆಲ್ಲ ಕಿಟಕಿ ಮುಖಾಂತರ ನೋಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಹೆದರ್ಕೊಂಡಿದ್ದಾರೆ ಅಂತ ಅರ್ಥನ? ಅಷ್ಟು ದೊಡ್ಡ ಕಿಟಕಿ ಅದೇ ನೋಡ್ತಾ ಇದ್ದಾರೆ ಅಂತ. ಅದೇ ಇದು ಒಂದಾದ್ರೆ ಮತ್ತೊಂದು ಅರ್ಥ ಏನಿರೋದು, ಅಕ್ಷ ಅನ್ನೋ ಶಬ್ದಕ್ಕೆ ಅದಲ್ಲ, ಅಕ್ಷಿ ಅಂತ ಕರೀತಾರೆ ಅದನ್ನ. ವಿಶಾಲಾಕ್ಷಿ ಅಂತ ಆಗ್ಬೇಕಾಗತ್ತಾಗ, ವಿಶಾಲ ಅಕ್ಷ ಆಗಲ್ಲ. ಆದ್ರೂ ಹೇಗೋ ಒಂದು ಕೂಡಿಸಿದ್ರು, ಸಮಾಸ ಅಂತ ಏನ್ ಇಟ್ಕೊಂಡು ಅಕ್ಷ ಅಂತ ಏನಾದ್ರು ಕೂಡಿಸಿದ್ರು. ವಸ್ತುತಃ ಅಕ್ಷ ಅನ್ನೋ ಶಬ್ದಕ್ಕೆ ಏನಂತ ಅಂದ್ರೆ, ಇಲ್ಲಿ ಈ ಚಕ್ರ ಇರುತ್ತಲ್ಲ, ಚಕ್ರದ ಮಧ್ಯಭಾಗ ಏನಿರುತ್ತಲ್ಲ, ಮಧ್ಯಭಾಗ, ಆ ಮಧ್ಯಭಾಗದ ಒಂದು ಅವಯವಕ್ಕೆ ಅಂದ್ರೆ ಆ ಒಂದು ಭಾಗಕ್ಕೆ ಏನಂತ ಕರೀತಾರೆ, ಅಕ್ಷ ಅಂತ ಕರೀತಾರೆ.
ಅದು ತುಂಬಾ ವಿಶಾಲ ಆಗಿದೆ ಅಂತ ಅರ್ಥ. ಅಂದ್ರೆ ಆ ಚಕ್ರ ತುಂಬಾ ದೊಡ್ಡದಾಗಿದೆ. ತುಂಬಾ ದೊಡ್ಡ ದೊಡ್ಡ ಚಕ್ರ ಹೊಂದಿರುವಂತಹ ವಿಮಾನಗಳು, ದೊಡ್ಡ ದೊಡ್ಡ ವಿಮಾನ. ಆ ವಿಮಾನದಲ್ಲಿ ಸಾಲಾಗಿ ನಿಂತ್ಕೊಂಡಿದ್ದಾರೆ. ಅಷ್ಟು ದೊಡ್ಡ ವಿಮಾನ, ಸುಮಾರು ಜನ ನಿಂತ್ಕೊಳ್ಬಹುದು. ಅಂತ ವಿಮಾನದಲ್ಲಿ ನಿಂತು ಈ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ ಅಂತ ಈ ಅರ್ಥ ಇದೆ ಪ್ರಸ್ತುತ. ಹೀಗೆ ಈ ವಿಶಾಲಾಕ್ಷ ವಿಮಾನಾವಲಿಭಿ ಅನ್ನೋ ಒಂದು ಶಬ್ದದ ಸ್ವಾರಸ್ಯ. ಹಾಗಾಗಿ ವಿಪ್ರನಿಗೆ ಅನ್ವಯಿಸುವಂತಹ ಶಬ್ದ ಅಲ್ಲ ಇದು. ಒಂದು ಈ ರೀತಿ ಯುದ್ಧದ ಪ್ರಸಂಗದಲ್ಲಿ ಯುದ್ಧ ಹೇಗೆ ಆಯ್ತು ಅನ್ನೋದನ್ನ ಮುಂದೆ ಇನ್ನೂ ವರ್ಣಿಸ್ತಾರೆ. ಸದ್ಯಕ್ಕೆ ಕೆಲವ್ರು ಯುದ್ಧ ನೋಡ್ಲಿಕ್ಕೆ ಆಗ್ದೇನೆ ಓಡ್ ಹೋದ್ರು, ಕೆಲವ್ರು ನೋಡ್ಲಿಕ್ಕೆ ನಿಂತು ಅಂತ ಇಲ್ಲಿವರೆಗೆ ಬಂತು. ಮುಂದೆ ಅವಾಗ ದೈತ್ಯನ ವಧೆ ಆಯ್ತು, ಹೇಗಾಯ್ತು, ಹೇಗ್ರಿಯಲ್ಲಿ ಹೇಗ್ ಕಾಣ್ತಾ ಇದ್ರು ಇತ್ಯಾದಿಗಳ ವರ್ಣನೆ ಎಲ್ಲ ಮುಂದಕ್ಕೆ ಬರುತ್ತೆ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ನಾಳೆ ಸೋದೆಗೆ ಹೋಗ್ಬೇಕಾಗಿದೆ ಅನ್ನೋ ಉಪನ್ಯಾಸಕ್ಕೆ ಹೇಳಿದ್ದಾರೆ ಸ್ವಾಮಿಗಳು. ಆದ್ರಿಂದ 4-5 ದಿವಸ ಅಲ್ಲಿ ಉಪನ್ಯಾಸ ಇರ್ತಾರೆ ಸೋದೆಯಲ್ಲಿ. ಹಾಗಾಗಿ ಉಪನ್ಯಾಸ ಮುಗಿಸ್ಕೊಂಡು ಮತ್ತೆ ಪಾಠ, ಅದನ್ನ ಮೆಸೇಜ್ ಅನ್ನ ಹಾಕ್ಲಾಗತ್ತೆ. ಆವಾಗಿಂದ ಮತ್ತೆ ಪಾಠ ಪ್ರಾರಂಭ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಪ್ರಾಣ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ ಅಂದ್ರೆ ಶ್ರೀಕೃಷ್ಣಮಾಚಾರ್ಯರ ವ್ಯಾಖ್ಯಾನದಲ್ಲಿ ವಿಪ್ರರಿಗೆ ಹೇಳಿದಾರಲ್ವಾ ಏನ್ ಹೇಳಿ? ಆ ವಿಶಾಲಾಕ್ಷ, ಇದು ಶ್ರೀಕೃಷ್ಣಮಾಚಾರ್ಯರ ವ್ಯಾಖ್ಯಾನದಲ್ಲಿ ವಿಶಾಲಾಕ್ಷನ ವಿಪ್ರರಿಗೆ ಹೇಳಿದಾರ ಅವರು ಅಲ್ವಾ? ಇಲ್ಲ, ಈಗ ಅವ್ರದಲ್ಲಿ ಬಂದಿಲ್ಲ. ಅದು ಅನ್ವಯ ಅಂತ ಮಾಡಿ ಇವ್ರು ಕೊಟ್ಟು ಹೊಂಟಿದ್ದಾರೆ. ಅವ್ರದಲ್ಲಿ ಬಂದಿಲ್ಲ, ಹಾಗೆ ವಾಕ್ಯ ಇಲ್ಲ ಹಾಗೆ. ಹೌದಾ? ಹೌದಾ ಆಚಾರ್ಯರೇ, ಈ ವಿಶಾಲಾಕ್ಷ ಅಕ್ಷ ಅಂತಂದ್ರೆ ಕಣ್ಣು ಆಗೋಲಿಕ್ಕಿಲ್ಲ ಅಂತ ಅಂದಂಗಿತ್ತು. ಹಾಗಾದ್ರೆ ಕಮಲಾಕ್ಷ ಏನಾಗುತ್ತೆ? ಏನೋ ವಿಶಾಲಾಕ್ಷದಲ್ಲಿ ಅಕ್ಷ ಅನ್ನೋದಕ್ಕೆ ಇಲ್ಲಿ ಕಣ್ಣು ಆಗೋದಿಲ್ಲ ಅಂತ ಅಂದಂಗಾಯ್ತು. ಕಮಲಾಕ್ಷ ಏನಾಗುತ್ತೆ? ಕಮಲಾಕ್ಷ ಪದಕ್ಕೆ ಕಮಲಾಕ್ಷ ಅದನ್ನೇ ಹೇಳಿದ್ನಲ್ಲ, ಅಕ್ಷಿ ಅನ್ನೋದು ಅಕ್ಷ ಆಗುತ್ತೆ. ಹೇಗೆ ಸಮಾಸದಲ್ಲಿ ಅದೇ ಹೇಳಿದ್ನಲ್ಲ, ವ್ಯಾಕರಣ ದೃಶ್ಯ ಸಮಾಸದಲ್ಲಿ ಆ ನಿಯಮಗಳಿರುತ್ತೆ. ಕೊನೆಗೆ ಈ ಅನ್ನೋದು ಆ ಆಗುತ್ತೆ. ಸರಿ ಸರಿ, ಆಯ್ತು, ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ.